ಮನುಷ್ಯನ ದುರಾಸೆಯಿಂದ ಇಡೀ ಪ್ರಕೃತಿ ಸರ್ವನಾಶ ಆಗೋಗ್ತಿದೆ. ಪರಿಸರ ಹಾಳು ಮಾಡಿ ತಾನು ಮಾತ್ರ ಭೂಮಿ ಮೇಲೆ ಬದುಕಬೇಕು ಅಂತ ಇಲ್ಲಿ ಮನುಷ್ಯ ಅಂದ್ಕೊಳ್ತಾನೆ. ಆದರೆ ಪ್ರಕೃತಿ ಮಾತೆಯ ಕೋಪದ ಮುಂದೆ ನಾನು ನೀವು ಎಲ್ಲ ಯಾವ ಲೆಕ್ಕ ಹೇಳಿ? ಮನುಷ್ಯರನ್ನು ಕ್ಷಣ ಮಾತ್ರದಲ್ಲೇ ನಾಶ ಮಾಡುತ್ತೆ ಈ ಪ್ರಕೃತಿ. ಈಗಲೂ ಕೂಡ ಅದೇ ಆಗಿಬಿಟ್ಟಿದೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಭೂಮಿ ಮೇಲೆ ಜೀವಿಗಳೇ ಸರ್ವನಾಶ ಆಗೋಗುತ್ತೆ. ಭೂಮಿಯ ಪಾಲಿಗೆ ಉಸಿರು ಅಂತಲೇ ಕರೆಸ್ಕೊಳ್ಳುವಂತಹ ಅಮೆಜಾನ್ನ ರೈನ್ ಫಾರೆಸ್ಟ್ನಲ್ಲೇ ಈಗ ಭೀಕರ ಬರಗಾಲ ಎದುರಾಗ್ತಾ ಇದೆ. ಅಮೆಜಾನ್ ಕಾಡಿನ ನಾಶದ ಬಗ್ಗೆ ಹೇಳೋಕ್ಕೂ ಮೊದಲು ಆ ಕಾಡಿನ ವಿಶೇಷತೆ ಏನು ಅನ್ನೋದನ್ನು ಹೇಳಿಬಿಡ್ತೀನಿ ನಿಮಗೆ. ಅಮೆಜಾನ್ ಕಾಡನ್ನು ಇಡೀ ಭೂಮಿಯ ಶ್ವಾಸಕೋಶ ಅಂತಲೇ ಇಲ್ಲಿ ಕರೀತಾರೆ. ಎಲ್ಲಿವರೆಗೂ ಅಮೆಜಾನ್ ಅರಣ್ಯ ಇರುತ್ತೋ ಅಲ್ಲಿವರೆಗೂ ಆ ಫಾರೆಸ್ಟ್ನಲ್ಲಿ ನದಿಗಳು ಜೀವಂತವಾಗಿ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಮಾನವ ಸಂಕುಲ ಅನ್ನೋದಿರುತ್ತೆ. ಇದು ಸತ್ಯ ಕೂಡ ಹೌದು. ಇಡೀ ಭೂಮಿ ಮೇಲೆ ಕುಡಿಯೋಕ್ಕೆ ಯೋಗ್ಯವಾದ ಸಿಹಿ ನೀರು ಎಷ್ಟಿದೆಯೋ ಅದರಲ್ಲಿ 20% ಸಿಹಿ ನೀರು ಈ ಅಮೆಜಾನ್ ಕಾಡೊಂದರಲ್ಲೇ ಇದೆ. ಅಂದರೆ ಉದಾಹರಣೆಗೆ ಇಡೀ ಜಗತ್ತಿನಲ್ಲಿ 1,00,000 TMC ನೀರಿದೆ ಅಂತ ಅಂದ್ಕೊಳ್ಳೋಣ. ಕೇವಲ ಅಮೆಜಾನ್ ಕಾಡಿನಲ್ಲಿ 20,000 TMC ಅಷ್ಟು ಸಿಹಿ ನೀರಲ್ಲಿದೆ ಅಥವಾ ಶುದ್ಧ ನೀರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ನೀವು ಬದುಕೋಕ್ಕೆ ನೀರು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಆಮ್ಲಜನಕ ಮುಖ್ಯ. ಭೂಮಿ ಮೇಲೆ ಎಷ್ಟು ಆಮ್ಲಜನಕ ಇದೆಯೋ ಅದರಲ್ಲಿ 20% ಆಮ್ಲಜನಕ ಈ ಅಮೆಜಾನ್ ಕಾಡಿಂದಲೇ ಸಿಗುತ್ತೆ. ಜಗತ್ತಿನ ಅತಿ ದೊಡ್ಡ ಅಮೆಜಾನ್ ಫಾರೆಸ್ಟ್ 6 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ಹರಡ್ಕೊಂಡ್ಬಿಟ್ಟಿದೆ. ಅಂದರೆ ನಮ್ಮ ಭಾರತ ದೇಶ ಎಷ್ಟಿದೆಯೋ ಅದರ 2 ಪಟ್ಟು ಈ ಅಮೆಜಾನ್ ಫಾರೆಸ್ಟ್ ಇದೆ. ಭಾರತಕ್ಕಿಂತಲೂ ಡಬಲ್ ಇರೋ ಕಾಡು ಈ ಅಮೆಜಾನ್. ಇಂಥ ಮಹಾನ್ ಕಾಡಿನ ಮೇಲೆ ಮನುಷ್ಯ ಪ್ರತಿನಿತ್ಯ ಮತ್ತು ಪ್ರತಿ ಕ್ಷಣ ಇಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾನೆ. ಈಗ ತನ್ನ ತಪ್ಪುಗಳಿಗೆಲ್ಲ ಬೆಲೆ ತೆರುವಂತಹ ಸಮಯ ಕೂಡ ಇಲ್ಲಿ ಬಂದಿದೆ. ಈಗಿನ ದುರಂತ ಅಂತಂದರೆ ಅತಿ ದೊಡ್ಡ ಅಮೆಜಾನ್ ನದಿ ಮತ್ತು ಈ ರೈನ್ ಫಾರೆಸ್ಟ್ ಏನಿದೆಯೋ ಅದರ ಸ್ಥಿತಿ ಇಲ್ಲಿ ಬದಲಾಗಿ ಹೋಗಿದೆ. ನೀರೇ ತುಂಬಿದ್ದಂತಹ ನದಿ ಇಲ್ಲಿ ಕ್ರಮೇಣವಾಗಿ ಬತ್ತಿ ಹೋಗ್ತಾ ಇದೆ. ಬರ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ಬಿಟ್ಟಿದೆ ಇದು. ಎಲ್ಲಿ ನೋಡಿದ್ರೂ ಅಲ್ಲಿ ಮರಳಿನ ದಿಬ್ಬಗಳ ರಚನೆ ಕಾಣಿಸ್ತಾ ಇದೆ. ಆ ನದಿ ನೋಡಿದ್ರೆ ನೀರೇ ಇಲ್ಲ, ಅಲ್ಲಿ ಬರೀ ಮರಳಿನ ದಿಬ್ಬಗಳು ಕಾಣಿಸ್ತಾ ಇದ್ದಾವೆ. ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ಇಲ್ಲಿ ಅಮೆಜಾನ್ ಹಾಳಾಗ್ತಾ ಇದೆ. ಯಾವತ್ತೂ ನೋಡೇ ಇಲ್ಲದಂತಹ ಬರ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡ್ಬಿಟ್ಟಿದೆ. ಈ ಬಿಕ್ಕಟ್ಟು ವನ್ಯಜೀವಿಗಳು ಹಾಗೆ ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಅಮೆಜಾನ್ ಕಾಡು ಹೊಂದಿರುವಂತಹ ಬ್ರೆಜಿಲ್ ದೇಶ ಭೀಕರ ಬರಗಾಲಕ್ಕೆ ತುತ್ತಾಗಿದೆ. ಆ ನದಿಯನ್ನೇ ನಂಬಿ ಬದುಕ್ತಿದ್ದಂತಹ ಜನರ ಜೀವನ ಇಲ್ಲಿ ಬೀದಿಗೆ ಬಂದಿದೆ. ನೀರಿಲ್ಲದೆ ಪ್ರಾಣಿಗಳು ಕೂಡ ಸಾಯ್ತಾ ಇದ್ದಾವೆ. ನೀವೆಲ್ಲ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಏನಾದರೂ ನೋಡಿರೋವಂಥವ್ರು ಈ ಕಾಡಿನ ಬಗ್ಗೆ ಸಾಕಷ್ಟು ಎಪಿಸೋಡ್ಗಳನ್ನು ನೋಡಿರ್ತೀರಿ. ದಟ್ಟವಾದ ಕಾಡು ಹೇಗಿರುತ್ತೆ ಅನ್ನೋದನ್ನು ಆ ಒಂದು ಎಪಿಸೋಡ್ಗಳಲ್ಲಿ ತೋರಿಸಿರ್ತಾರೆ. ಅನಕೊಂಡ ಅಂತಹ ದೊಡ್ಡ ದೊಡ್ಡ ಹಾವುಗಳು ಕೂಡ ಇರುವಂಥದ್ದು ಈ ಕಾಡಲ್ಲೇ. ಅಮೆಜಾನ್ ಫಾರೆಸ್ಟ್ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಅದು 9 ದೇಶಗಳಲ್ಲಿ ಹರಡಿದೆ. ಬ್ರೆಜಿಲ್ ಒಂದರಲ್ಲೇ 60% ಭಾಗ ಇದೆ. ಇದು ಬಿಟ್ಟರೆ ಪೆರು, ಬೊಲಿವಿಯಾ, ಕೊಲಂಬಿಯಾ, ವೆನೆಜುವೆಲಾ, ಗಯಾನಾ, ಈಕ್ವೆಡಾರ್, ಫ್ರೆಂಚ್ ಗಯಾನಾ ಇಂಥ ದೇಶಗಳಲ್ಲಿ ಈ ಅಮೆಜಾನ್ ಫಾರೆಸ್ಟ್ ಹರಡ್ಕೊಂಡಿದೆ. ದಕ್ಷಿಣ ಅಮೆರಿಕ ಖಂಡದ ದೊಡ್ಡ ದೇಶವಾಗಿರುವಂತಹ ಬ್ರೆಜಿಲ್ನಲ್ಲಿ ಈ ಒಂದು ನದಿ ನಂಬಿಕೊಂಡೇ 20 ಕೋಟಿಗೂ ಅಧಿಕ ಜನ ಇಲ್ಲಿ ವಾಸವಾಗಿದ್ದಾರೆ. ಬ್ರೆಜಿಲ್ ಇಲ್ಲಿ ಅತ್ಯಧಿಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವಂತಹ ದೇಶ. ಇಷ್ಟು ದಟ್ಟವಾದ ಅರಣ್ಯ ಪ್ರದೇಶ ಹೊಂದಿರುವಂತಹ ಬ್ರೆಜಿಲ್ನಲ್ಲೇ ಈಗ ಮಳೆಯ ಕೊರತೆ ಕಾಡ್ತಾ ಇದೆ. 60% ಬ್ರೆಜಿಲ್ನ ಭಾಗ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗಿರುವಂತಹ ನೀರು ಇಳಿಮುಖ ಆಗ್ತಾ ಇದೆ. ಮಳೆ ಏನಾದರೂ ಆಗದಿದ್ದರೆ ಬ್ರೆಜಿಲ್ನಲ್ಲಿ ಕುಡಿಯೋ ನೀರು ಕೂಡ ಸಿಗಲ್ಲ, ಹಾಹಾಕಾರ ಉಂಟಾಗೋ ಸಾಧ್ಯತೆ ಇದೆ. ನೀರಿಲ್ಲ, ಮಳೆ ಇಲ್ಲ ಅನ್ನೋ ಕಾರಣಕ್ಕೆ ಈಗಾಗಲೇ ಕಾಡು ಕೂಡ ಒಣಗ್ತಾ ಇದೆ. ಕಾಡು ಒಣಗಿದ ಮೇಲೆ ಅಲ್ಲಿ ಹಸಿರು ಕೂಡ ಮಾಯ ಆಗುತ್ತೆ. ಹೀಗಾಗಿ ಅಲ್ಲಿ ಪದೇ ಪದೇ ಕಾಡ್ಗಿಚ್ಚು ಕೂಡ ಕಾಣಿಸ್ಕೊಳ್ತಾ ಇದೆ. ಬರೀ 2 ವರ್ಷದಲ್ಲಿ ಈ ಕಾಡಿನಲ್ಲಿ ಬರೋಬ್ಬರಿ 1,00,000ಕ್ಕೂ ಹೆಚ್ಚು ಬಾರಿ ಕಾಡ್ಗಿಚ್ಚು ಕಾಣಿಸ್ಕೊಂಡಿದೆಯಂತೆ. ಅರಣ್ಯ ಪ್ರದೇಶದ ಸಮೀಪದಲ್ಲಿರುವಂತಹ ಸಾವೋಪೋಲೋ ಅಂತ ಒಂದು ನಗರ ಇದೆ. ಇಲ್ಲಿನ ಜನ ಈಗ ಕೆಟ್ಟ ಗಾಳಿಯನ್ನು ಉಸಿರಾಡ್ತಿದ್ದಾರಂತೆ. ಕೆಲವು ವರ್ಷಗಳಿಂದಷ್ಟೇ ಇಲ್ಲಿನ ಜನ ಜಗತ್ತಿನಲ್ಲೇ ಅತ್ಯಂತ ಶುದ್ಧ ಗಾಳಿಯನ್ನು ಉಸಿರಾಡ್ತಾ ಇದ್ರು. ಯಾಕೆಂದರೆ ಅಲ್ಲಿ ಅತ್ಯುತ್ತಮವಾದ ಒಂದು ಕಾಡಿತ್ತು, ಹಸಿರಿತ್ತು, ನೀರಿತ್ತು, ಒಳ್ಳೆ ಗಾಳಿ ಉಸಿರಾಡ್ತಾ ಇದ್ರು.
ಆದ್ರೀಗ ಕಾಡು ನಾಶ ಆಗ್ತಿದೆ, ಕೆಟ್ಟ ಗಾಳಿಯನ್ನು ಉಸಿರಾಡುವಂತಾಗ್ಬಿಟ್ಟಿದೆ ಆ ಜನರಿಗೆ. ಭಾರತದ ಡಬಲ್ನಷ್ಟಿರುವಂತಹ ಈ ಅಮೆಝಾನ್ ಕಾಡು ಹಾಳಾಗೋಕ್ಕೆ ಕಾರಣ ಏನು, ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕಾಡು ಹಾಳಾಗೋಕ್ಕೆ ಒಂದು ಮುಖ್ಯವಾದ ಕಾರಣ ಅಂದರೆ ಒತ್ತುವರಿ, ಅರಣ್ಯ ಒತ್ತುವರಿನೇ ಇಲ್ಲಿ ಮುಖ್ಯ ಕಾರಣ. ಅಮೆಝಾನ್ ಅರಣ್ಯ ಪ್ರದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಮರಗಳನ್ನು ಕಡಿದು ಜನ ವ್ಯವಸಾಯ ಮಾಡೋಕ್ಕೆ ಶುರು ಮಾಡ್ತಿದ್ದಾರಂತೆ. ಅರಣ್ಯ ಪ್ರದೇಶದಲ್ಲಿ ಮರಗಳ ಮಾರಣ ಹೋಮನೆ ನಡೆಸ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಜನವಸತಿ ಪ್ರದೇಶಗಳು ತಲೆ ಎತ್ತುತ್ತಾ ಇದ್ದಾವೆ. 2004ರಲ್ಲಿ ನಾವು ನೋಡೋದಾದರೆ 2 ಮಿಲಿಯನ್ ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಅಲ್ಲಿ ನಾಶ ಆಗಿತ್ತು. 2004ರಲ್ಲಿ 2 ಮಿಲಿಯನ್ ಹೆಕ್ಟೇರ್ ಅರಣ್ಯ ನಾಶ ಆಗಿತ್ತು. ಆದರೆ 2021ರ ಹೊತ್ತಿಗೆ 12,000 ಚದರ ಕಿಲೋಮೀಟರ್ನಷ್ಟು ಅರಣ್ಯವನ್ನು ಕಡ್ದಾಕ್ಬಿಟ್ಟಿದ್ದಾರೆ. ಇನ್ನು 2023 ಒಂದೇ ವರ್ಷದಲ್ಲಿ 9,000 ಚದರ ಕಿಲೋಮೀಟರ್ನಷ್ಟು ಅಮೆಝಾನ್ ಕಾಡನ್ನು ನಾಶ ಮಾಡಿದ್ದಾರೆ ಇಲ್ಲಿ. ಹೀಗೆ ಆದರೆ ಇನ್ನೇನು ಕೆಲವೇ ವರ್ಷದಲ್ಲಿ ಅಮೆಝಾನ್ ಕಾಡು ಇತ್ತು ಅನ್ನೋದು ಕೂಡ ಗೊತ್ತಾಗದಂತೆ ನಾಶ ಆಗೋಗುತ್ತೆ. ಅಲ್ಲಿ ನಗರಗಳು ತಲೆ ಎತ್ತುತ್ತೆ, ಕಾಂಕ್ರೀಟ್ ಕಾಡು ಉದಯ ಆಗುತ್ತೆ. ಇನ್ನು ಅಮೆಝಾನ್ ಫಾರೆಸ್ಟ್ ಅಂದಮೇಲೆ ಅಲ್ಲಿ ಮರ, ನೀರು, ಒಳ್ಳೆ ಗಾಳಿ ಅಷ್ಟೇ ಅಲ್ಲ, ಅತ್ಯಧಿಕ ಖನಿಜ ಸಂಪನ್ಮೂಲಗಳು ಕೂಡ ಇದ್ದಾವೆ. ಈ ಖನಿಜಗಳಿಗಾಗಿಯೇ ಕಾಡನ್ನು ಕೂಡ ನಾಶ ಮಾಡಲಾಗ್ತಾ ಇದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಕಾಡಿನಲ್ಲಿ ಈಗಾಗಲೇ ಮೈನಿಂಗ್ ಶುರು ಮಾಡಿಬಿಟ್ಟಿದ್ದಾವೆ. ಕಾಡೇ ಹಾಳಾಗಿ ಹೋಗ್ತಿರೋದ್ರಿಂದ ಮಳೆ ಆಗ್ತಿಲ್ಲ, ಮಳೆ ಇಲ್ಲದೆ ಅಮೆಝಾನ್ ನದಿ ಕೂಡ ಬತ್ತಿ ಹೋಗಿದೆ. ಈ ಒಂದು ನದಿಯಿಂದಲೇ ಬದುಕ್ತಿದ್ದಂತಹ ಜೀವಿಗಳು ಕೂಡ ಇಲ್ಲಿ ಸಾಯ್ತಿದ್ದಾವೆ. ಸಾಮಾನ್ಯವಾಗಿ ಇಲ್ಲಿ ಅಟ್ಲಾಂಟಿಕ್ ಸಾಗರದಿಂದ ತೇವಾಂಶ ಹೊತ್ತು ಬರ್ತಿದ್ದಂತಹ ಮೋಡಗಳು ಏನು ಮಾಡ್ತಿದ್ವು, ಅಮೆಝಾನ್ ಅರಣ್ಯ ಪ್ರದೇಶದಲ್ಲಿ ಮಳೆ ತರ್ತಾ ಇದ್ವು. ಅದಕ್ಕೆ ಇದನ್ನು ರೈನ್ ಫಾರೆಸ್ಟ್ ಅಂತೀವಿ. ಆದರೆ ಮಾರುತಗಳಿಗೆ ಏನು ಮಾಡಿದ್ದಾವೆ, ತಮ್ಮ ಚಲನೆಯ ದಿಕ್ಕನ್ನು ಬದಲಿಸಿಬಿಟ್ಟಿದ್ದಾವೆ. ದಕ್ಷಿಣ ಅಮೇರಿಕಾದ ದಕ್ಷಿಣ ಭಾಗದಲ್ಲಿ ಆಂಡೀಸ್ ಪರ್ವತಗಳ ಶ್ರೇಣಿ ಇದೆ. ಆ ಆಂಡೀಸ್ ಪರ್ವತಗಳಲ್ಲಿ ಈಗ ಮಳೆ ಸುರಿತಾ ಇದ್ದಾವೆ. ಆದರೆ ಈ ವರ್ಷ ಎಲ್ಲವೂ ಕೂಡ ಇಲ್ಲಿ ಬದಲಾಗಿ ಹೋಗಿದೆ. ಮಳೆ ಬರ್ತಾ ಇಲ್ಲ, ಮಳೆ ಕೊರತೆ ಉಂಟಾಗಿದೆ. ಇದರಿಂದ ಬ್ರೆಜಿಲ್ನ 80% ಭೂಭಾಗ ಈಗಾಗಲೇ ಬರಗಾಲ ಎದುರಿಸ್ತಾ ಇದೆ. ಅಮೆಝಾನ್ ಅರಣ್ಯ ಪ್ರದೇಶದಲ್ಲಿ ಒಂದು ಬರೋಬ್ಬರಿ 40,000 ಸಸ್ಯ ಪ್ರಭೇದಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 1,300 ರೀತಿಯ ಪಕ್ಷಿ ಪ್ರಭೇದಗಳಿದ್ದಾವೆ. ಇನ್ನು ಅಮೆಝಾನ್ ನದಿಯಲ್ಲಿ 2,200 ಜಾತಿಯ ಮೀನುಗಳಿದ್ದಾವಂತೆ. 450ಕ್ಕೂ ಹೆಚ್ಚು ಬಗೆಯ ಸಸ್ತನಿ ವರ್ಗ ಇದೆ. 430 ರೀತಿಯ ಉಭಯಚರ ಜೀವಿಗಳಿದ್ದಾವೆ. 380 ಜಾತಿಯ ಹಾವುಗಳಿದ್ದಾವೆ. ಇವೆಲ್ಲದರ ಜೊತೆಗೆ 3 ಮಿಲಿಯನ್ನಷ್ಟು ಬೇರೆ ಬೇರೆ ರೀತಿಯ ಕೀಟಗಳು ಕೂಡ ಈ ಕಾಡನ್ನು ಆಶ್ರಯಿಸ್ಕೊಂಡಿದ್ದಾವೆ. ಇಡೀ ಜಗತ್ತಲ್ಲಿರುವ ಎಲ್ಲ ವನ್ಯಜೀವಿಗಳಲ್ಲಿ ಏನಿದೆಯೋ ಅದರ 10% ಈ ಅಮೆಝಾನ್ ಒಂದರಲ್ಲೇ ಇದ್ದಾವೆ. ಅಮೆಝಾನ್ ಈ ಎಲ್ಲ ಪ್ರಾಣಿ ಸಂಕುಲಕ್ಕೆ ಆಶ್ರಯದಾತ. ಇಡೀ ವಿಶ್ವದಲ್ಲಿ ಏನು ಔಷಧಗಳನ್ನು ಬಳಸ್ತೀವೋ ಅದರಲ್ಲಿ 1/4 ಭಾಗದಷ್ಟು ಔಷಧಿಗಳನ್ನು ಇದೇ ಅಮೆಝಾನ್ ಅರಣ್ಯದ ವಸ್ತುಗಳಿಂದಲೇ ಸಿದ್ಧ ಆಗುತ್ತೆ. ಆದರೆ ನಾವೀಗ ಇಂಥ ದೈತ್ಯ ಅರಣ್ಯವನ್ನು ಕಳೆದುಕೊಳ್ತಾ ಇದ್ದೀವಿ. 6,500 ಕಿಲೋಮೀಟರ್ನಷ್ಟು ದೂರ ಹರಿಯುವಂತಹ ಅಮೆಝಾನ್ ಒಂದು ದೊಡ್ಡ ನದಿ. ಈ ನದಿಗೆ ಇರೋದು ಬರೋಬ್ಬರಿ 1,000ಕ್ಕೂ ಉಪನದಿಗಳಿದ್ದಾವೆ. ಈ ಉಪನದಿಗಳು ಕೂಡ ಕಡಿಮೆ ಆಗೋಗಿದ್ದಾವೆ. ಅದರಲ್ಲೂ ರಿಯೋ, ನೆಗೋ, ಮಡೈರಾ ಅನ್ನೋಂಥ ನದಿಗಳು ಸಂಪೂರ್ಣ ಬತ್ತಿ ಹೋಗ್ಬಿಟ್ಟಿದ್ದಾವೆ. ಸೊಲಿಮೋಸ್, ಜೊರುವಾ, ಪುರಸ್ ಅನ್ನೋ ನದಿಗಳು ಕೂಡ ಇದ್ದಾವೆ. ಅದರಲ್ಲಿನ ನೀರಿನ ಮಟ್ಟ ಈಗಾಗಲೇ ಇಳಿಕೆ ಆಗೋಗಿದೆ. ಅಮೆಝಾನ್ ನದಿಯಲ್ಲಿನೂ ಕೂಡ ಈಗಾಗಲೇ ನೆಲ ಬಿರುಕುಬಿಟ್ಬಿಟ್ಟಿದೆ. ಅಮೆಝಾನ್ ಕಾಡುಗಳ ಬಗ್ಗೆ ಹೇಳಿದೆ. ಈಗ ಅಮೆಝಾನ್ ಕಾಡಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳ ಬಗ್ಗೆನೂ ನಾನು ನಿಮಗೆ ಹೇಳಲೇಬೇಕು, ನೀವು ತಿಳ್ಕೋಬೇಕು. ನಿಮಗೆಲ್ಲ ಗೊತ್ತು, ಇಂಕಾ ನಾಗರಿಕತೆ, ಮಾಯ ನಾಗರಿಕತೆ, ಅಜಟೆಕ್, ಮಿಸಿಸಿಪ್ಪಿ ಇವೆಲ್ಲ ನಾಗರಿಕತೆಗಳನ್ನು ನೀವು ಕೇಳಿರ್ತೀರಿ. ಇವೆಲ್ಲವೂ ಕೂಡ ಅಮೆಝಾನ್ ರೈನ್ ಫಾರೆಸ್ಟ್ ಏನಿದೆಯೋ ಅದೇ ವ್ಯಾಪ್ತಿಯಲ್ಲಿ ಉದಯ ಆದಂಥವು. ಸಾವಿರಾರು ವರ್ಷಗಳ ಕಾಲ ಈ ಕಾಡಿನಲ್ಲೇ ಇದ್ದು ತಮ್ಮ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಂತಹ ಪ್ರಾಚೀನ ನಾಗರಿಕತೆಗಳು ಹಾಗೆ ಬುಡಕಟ್ಟುಗಳಿವು. ಬ್ರೆಜಿಲ್, ಪೆರು, ಚಿಲಿ, ಕೊಲಂಬಿಯಾ, ಈಕ್ವೆಡರ್ ಈ ಪ್ರದೇಶಗಳಲ್ಲೂ ಕೂಡ ಈಗಲೂ ಇಂಥ ಸಾಕಷ್ಟು ಬುಡಕಟ್ಟು ಜನಗಳಿದ್ದಾವೆ. 400ಕ್ಕೂ ಹೆಚ್ಚು ಬುಡಕಟ್ಟು ಸಮುದಾಯಗಳು ಈ ಒಂದು ಅಮೆಝಾನ್ ರೈನ್ ಫಾರೆಸ್ಟ್ನಲ್ಲಿ ಹರಡ್ಕೊಂಡಿದ್ದಾವೆ. ಇದರಲ್ಲಿ ಯನೋಮಾಮಿ ಅನ್ನೋದು ಇಲ್ಲಿರುವಂತಹ ದೊಡ್ಡ ಬುಡಕಟ್ಟು ಸಮುದಾಯ. ಇದು ಬಿಟ್ಟರೆ ಗೌರನಿ, ಕೈನ್ಕಾಂಗ್, ತುಬಿನಂಬ, ತಿಕುನಾ, ಅಕುಂಟು ಇಂಥ 100 ಬುಡಕಟ್ಟು ಜನಾಂಗಗಳು ಈ ಅಮೆಝಾನ್ ರೈನ್ ಫಾರೆಸ್ಟ್ನಲ್ಲಿದ್ದಾವೆ. ಇವರೆಲ್ಲ ಅಮೆಝಾನ್ ಕಾಡಿನ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಮುಡುಪಿಟ್ಟಿದ್ರು. ಇವರು ಕಾಡಲ್ಲೇ ಇದ್ದುಕೊಂಡು ಕಾಡಿನ ಇಂಚಿಂಚು ಕೂಡ ಅರ್ಥಂಥವ್ರು. ಕಾಡೇ ಇವರಿಗೆಲ್ಲ ದೇವರು. ಆದರೆ ಈ ಬುಡಕಟ್ಟು ಜನರ ಮೇಲೆ ನಗರದ ಜನ
ಅಟ್ಯಾಕ್ ಮಾಡಿಬಿಟ್ರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಅವರ ಸಂಕುಲ ಹಾಳಾಗ್ತಾ ಇದೆ. ಡ್ರಗ್ಸ್ ಸ್ಮಗ್ಲಿಂಗ್ ಮಾಫಿಯಾ ಇಂಥ ಗ್ಯಾಂಗ್ಗಳು ಏನು ಮಾಡ್ತಿದ್ದಾರೆ, ಅಮೆಜಾನ್ ಕಾಡನ್ನು ಕಡಿತಾ ಇದ್ದಾರೆ. ಕಾಡು ನಾಶ ಆದಂತೆ ಆ ಬುಡಕಟ್ಟು ಸಮುದಾಯಗಳು ಕೂಡ ನಾಶ ಆಗ್ತಾ ಇದ್ದಾವೆ. ಕಾಡು ಕಡಿದು ಕೃಷಿಗೆ ಬಳಸ್ಕೊಳ್ಳುವ ನೆಪ ತೋರಿಸುತ್ತಾ ಅಮೆಜಾನನ್ನು ಸಂಪೂರ್ಣ ನಾಶ ಮಾಡ್ತಿದ್ದಾರೆ ಈ ಕಳ್ಳರ ಗ್ಯಾಂಗ್. ಹೀಗಾಗಿ ಇಡೀ ಅಮೆಜಾನ್ ಕಾಡಿನ ವಾತಾವರಣವೇ ಇಲ್ಲಿ ನಾಶ ಆಗೋಗಿದೆ. ಈ ಬಾರಿ ಭೀಕರ ಬರಗಾಲ ಅಲ್ಲಿ ಆವರಿಸಿದೆ. ಅಮೆಜಾನ್ ನದಿಯನ್ನು ಮುಖ್ಯ ಉಪನದಿಗಳಲ್ಲಿ ಹಡಗುಗಳು ನಿಂತೋಗ್ಬಿಟ್ಟಿದ್ದಾವೆ. ಏನು ಈ ನದಿಯನ್ನು ಉಪಯೋಗಿಸ್ಕೊಂಡು ದೋಣಿಗಳು ಸಂಚಾರ ಮಾಡ್ತಿದ್ವು, ಆ ಲೋಕಲ ಓಡಾಡಲಿಕ್ಕೋಸ್ಕರ ದೋಣಿಗಳ ಸಂಚಾರ ಮಾಡ್ತಿದ್ವು, ಅದು ನಿಂತೋಗಿದ್ದಾವೆ. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ವಲಸೆ ಹೋಗ್ತಾ ಇದ್ದಾವೆ. ನದಿಯಲ್ಲಿರುವಂತಹ ಮೀನುಗಳು ಹಾಗೆ ಡಾಲ್ಫಿನ್ ಏನಿದ್ವು ಅವೆಲ್ಲ ಮಾರಣ ಹೋಮ ಆಗ್ತಾ ಇದೆ. ಒಂದು ಕಾಲದಲ್ಲಿ ಸೊಂಪಾದ ಭೂದೃಶ್ಯಕ್ಕೆ ಈ ಅಮೆಜಾನ್ ಫಾರೆಸ್ಟ್ ಸಾಕ್ಷಿಯಾಗಿತ್ತು. ಆದರೆ ಅದೀಗ ವಿಶಾಲವಾದ ಮರಳಿನ ದಿಬ್ಬ ಆಗ್ಬಿಟ್ಟಿದ್ದಾವೆ. ನಾವು ಸೌದಿ ಅರೇಬಿಯಾ ಮರುಭೂಮಿಗಳನ್ನು ಏನು ನೋಡ್ತೀವೋ ಅದೇ ರೀತಿ ನದಿಗೆ ಇಳಿದ್ರೆ ಬರೀ ಮಣ್ಣು ಕಾಣುತ್ತಂತೆ. ಇಡೀ ಭೂಮಿಗೆ ಉಸಿರು ಕೊಡುವಂತಹ ಈ ಅಮೆಜಾನ್ ಕಾಡನ್ನು ನಾವು ರಕ್ಷಿಸಲೇಬೇಕು. ಇಲ್ಲದಿದ್ದರೆ ಭೂಮಿ ಮೇಲೆ ಮನುಷ್ಯನ ವಿನಾಶವನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಅಮೆಜಾನ್ ಕಾಡಿನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನದೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಕಾಡಿನ ವಿನಾಶದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.